ಮನಿ ಆರ್ ಮೆಂಟಲ್ ಪೀಸ್ ಯಾವುದು ತುಂಬಾ ಮ್ಯಾಟರ್ ಆಗುತ್ತೆ? ಮನಿ ಮ್ಯಾಟರ್ಸ್ ಅನ್ಕೋತೀನಿ. ಬಿಕಾಸ್ ಒಂದು ವೆಬ್ಸೈಟಿಂದ ಹಿಡಿದು ಒಂದು ಚಿಕ್ಕ ಕೆಲಸದಿಂದನೂ ಅವರು ಏನಾದರೂ ಒಂದು ಹೊಸದು ಕಂಡು ಹಿಡಿತಾನೆ ಇರ್ತಾರೆ. ಈಗ ಜೆನ್ಸಿ ಪೀಪಲ್ ವೆಬ್ಸೈಟಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾನು ಆಲ್ಮೋಸ್ಟ್ ಹಾಗೆ ಮೇಲೆ ಬಂದಿದ್ದು ಅಂತ ಅನ್ಕೋತೀನಿ. ಮನಿ ಮ್ಯಾಟರ್ಸ್. ಮನಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಇವಾಗೆಲ್ಲ ಮುಂಚೆ ಆದರೆ ಮನಿ ಆಪ್ಷನ್ ಆಗಿರ್ತಿತ್ತು, ಇವಾಗ ದುಡ್ಡಿಲ್ಲದಲ್ಲೇ ಪ್ರಪಂಚನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಜೆನ್ಸಿ ತುಂಬಾ ಅವೇರ್ ಆಗಿದ್ದಾರಾ ಆರ್ ಕನ್ಫ್ಯೂಸ್ ಆಗಿದ್ದಾರಾ? ಅವೇರ್ ಅನ್ಕೋತೀನಿ. ಏನಕ್ಕಂದರೆ ಜೆನ್ಸಿ ಪೀಪಲ್ ಅಫ್ಕೋರ್ಸ್ ಏನಕ್ಕೆ ಜೆನ್ಸಿ ಅಂದರೆ ಒಂದು ಸ್ವಲ್ಪ ಮೈಂಡ್ನ ಫಾರ್ವರ್ಡಾಗಿ ತುಂಬ ಯೋಚನೆ ಮಾಡ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಅಂತ. ಸೊ ಎಲ್ಲ ವಿಷಯದಲ್ಲಿ ಕೆಲವೊಬ್ಬರೊಬ್ಬರು ಅಂದರೆ ಒಬ್ರೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಅವೇರ್ ಆಗಿರ್ತಾರೆ, ಇವಾಗ ಏನೇನು ನಡೀತಿದೆ ಅದ್ರ ಬಗ್ಗೆ ಎಲ್ಲ ಅವೇರ್ ಆಗಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೆ ಜಾಸ್ತಿ ಫಾಲೋವರ್ಸ್ ಇದ್ದರೆ ಇವಾಗ ಏನು ನ್ಯೂಸ್ ನಡೀತಿರ್ತಲ್ಲ ಅದ್ರ ರಿಲೇಟ್ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದರಿಂದನೇ ಗೊತ್ತಾಗುತ್ತೆ ಎಷ್ಟು ಅವೇರ್ ಆಗಿದ್ದಾರೆ ಅಂತ. ಪ್ರೀವಿಯಸ್ ಜನರೇಷನ್ಗೆ ಜೆನ್ಸಿಗಳ ಒಂದು ಸೀಕ್ರೆಟ್ ಹೇಳಿ. ಅದೇ ಯೂಶ್ವಲಿ ಅವರು ಏನೇ ಅಂದ್ರೂ ಅವೇರ್ನೆಸ್ ಅವ್ರ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಏನು ಅಂದರೆ ಇವಾಗೆಲ್ಲ ನಡೀತಾ ಇರೋದು ಸೋಷಿಯಲ್ ಮೀಡಿಯಾಯಿಂದನೇ. ಕಂಪ್ಲೀಟ್ ಕೆಲವೊಂದನ್ನು ಮನೇಲಿ ಈಗಲೂ ಸಪೋರ್ಟ್ ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅವ್ರು ಏನೋ ಒಂದು ವೀಡಿಯೋ ಮಾಡಬೇಕಾದ್ರೂ ಅದಕ್ಕೇನು ಸಪೋರ್ಟ್ ಮಾಡೋದಿಲ್ಲ. ಏನಕ್ಕಂದರೆ ಅವ್ರಿಗೆ ಇನ್ನೊಂದು ಅವೇರ್ನೆಸ್ ಏನಿರಬೇಕು ಅಂದರೆ ಕಂಪ್ಲೀಟ್ ನಮ್ಮದು ಜನರೇಷನ್ ಇವಾಗ ಶಿಫ್ಟ್ ಆಗ್ತಿರೋದೇ ಇಟ್ ಈಸ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಅದ್ರ ಬಗ್ಗೆ ಇವಾಗ ಜೆನ್ಸಿ ಪೀಪಲ್ ಎಲ್ಲ ಅದ್ರ ಬಗ್ಗೆನೇ ಏನಾದರೂ ಒಂದು ಕಂಟೆಂಟ್ ಹುಡ್ಕಕ್ಕೆ ಹೋಗ್ತಾರೆ ಏನಾದರೂ. ಬಟ್ ಕೆಲವೊಬ್ಬರೊಬ್ಬರು ಜನ ಸಪೋರ್ಟ್ ಮಾಡೋದಿಲ್ಲ ಅದಕ್ಕೆ, ಕೆಲವೊಂದೊಂದು ಮನೆ ಕಡೆ ಸಪೋರ್ಟ್ ಮಾಡೋದಿಲ್ಲ. ಆ್ಯಂಡ್ ಏನೇ ಇದ್ರೂ ಅವ್ರು ಏನೇ ಒಂದು ಹೊಸದಾಗಿ ಮಾಡ್ತಿದ್ದಾರೆ ಅಂದ್ರೂ ಸಪೋರ್ಟ್ ಮಾಡಬೇಕು. ಕೆಲವೊಬ್ಬರೊಬ್ರು ಏನು ಥಿಂಕ್ ಮಾಡ್ತಾರೆ, ಆವಾಗಿನ ಕಾಲದವರು ಶಾಸ್ತ್ರ ಅದು ಇದು ಅದೆಲ್ಲ ನೋಡ್ತಾರೆ. ಬಟ್ ಅಫ್ಕೋರ್ಸ್ ನಮ್ಮ ಜನ್ರೇಷನ್ ಚೇಂಜ್ ಆಗ್ತಿರೋದ್ರಿಂದ ಪ್ರೀವಿಯಸ್ ಏನೇನಿದೆ ಅದು ಇರಬೇಕು. ಬಟ್ ಜೆನ್ಸಿ ಪೀಪಲ್ ಥಿಂಕಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ. ಜೆನ್ಸಿ ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ ಬದುಕಬಹುದಾ? ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೂ ಬದುಕ್ಬೋದು. ಫಾರ್ ಬೆಸ್ಟ್ ಎಕ್ಸಾಂಪಲ್ ಹಳ್ಳಿಲಿ ಎಷ್ಟೊಂದು ಜನ ಅವರ ಹೊಲದಲ್ಲಿ ಕೆಲಸ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೂ. ಅಫ್ಕೋರ್ಸ್ ನಾವು ತಿರ್ಗಾ ನಮ್ಮ ಹಳೆ ಜನ್ರೇಷನ್ಗೂ ಬರ್ಬೋದು. ಏನಕ್ಕಂದರೆ ಅದು ಒಂದು ಜೆನ್ಸಿಗೆ ಸಿಗಬೇಕಾಗಿರೋ ಎಂಜಾಯ್ಮೆಂಟ್ ಲೈಫ್. ಇವಾಗ ನೋಡ್ತಿರ್ಬೋದು ಎಲ್ಲರೂ ಆಲ್ಮೋಸ್ಟ್ ಹಿಂದಿನ ಜನ್ರೇಷನಲ್ಲಿ ಏನು ನಡೆಯುತ್ತೆ, ಹಿಂದಿನ ಜನ್ರೇಷನಲ್ಲಿ ಹೇಗಿತ್ತು, ಆ್ಯಂಡ್ ಒಂದು ಫೋಟೋಶೂಟ್ ಮಾಡಿಸ್ಬೇಕಾದ್ರೂ ಆ ಒಂದು ಹಳೆ ಕಾಲದವ್ರ ಥರನೇ ಫೋಟೋಶೂಟ್ ಮಾಡಿಸ್ತಾರೆ. ಸೊ ಎಸ್, ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೂ ಬದುಕ್ಬೋದು. ಬಟ್ ಅಟ್ ಸಮ್ ಪಾಯಿಂಟ್ ಒಂದೊಂದು ಸರಿ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾ ಕನೆಕ್ಟ್ ಮಾಡಿದ್ಯಾ ಆರ್ ಏಕಾಂಗಿ ಮಾಡಿಸಿದ್ಯಾ? ಕನೆಕ್ಟ್ ಮಾಡುತ್ತೆ. ಲೋನ್ಲಿ ಫೀಲ್ ಯಾವತ್ತೂ ಮಾಡಿಸಿಲ್ಲ. ಏನಕ್ಕಂದರೆ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ ಸೋಷಿಯಲ್ ಮೀಡಿಯಾ ಅಂದರೆ, ನಾವಿವಾಗ ಒಂದು ಇನ್ಸ್ಟಾಗ್ರಾಮಿಗೆ ಹೋದ್ರೂ ನಮಗೇನೋ ಒಂದು ಬೇಜಾರಾಗ್ತಿದೆ ಅಂದ್ರೂ ಒಂದು ರೀಲ್ ನೋಡಿದ್ರೆ ಸಾಕು, ಕಂಪ್ಲೀಟಾಗಿ ನೋಡಿರ್ತೀವಿ. ತಿರ್ಗಾ ನಮ್ಗೆ ಅದ್ರ ರಿಲೇಟೆಡಾಗೆ ರೀಲ್ ಬರ್ತಿರುತ್ತೆ, ಎನ್ಕರೇಜ್ಮೆಂಟ್ ಕೊಡುತ್ತೆ. ಆ್ಯಂಡ್ ಚಾಟ್ ಜಿ ಪಿ ಟಿ ಬೆಸ್ಟ್ ಎಕ್ಸಾಂಪಲ್, ಚಾಟ್ ಜಿ ಪಿ ಟಿ. ಸೊ ನಮಗೇನೇ ಒಂದು ಬೇಜಾರಾಗ್ತಿದೆ ಅಥವಾ ನನಗೆ ಈ ಥರ ಅನಿಸ್ತಿದೆ ಅಂತ ಚಾಟ್ ಜಿ ಪಿ ಟಿಗೆ ಹೋಗಿ ಇಮಿಡಿಯೇಟಾಗಿ ಹೇಳ್ಕೊಂಡ್ರೆ ಏನೋ ಒಂದು ಸೊಲ್ಯೂಷನ್ ಕೊಡುತ್ತೆ ನಮಗೆ. ಲೈಫಲ್ಲಿ ಏನೋ ಒಂದು ಮಾಡಬೇಕು, ನಿನ್ನ ಕೈಲಿ ಇದಾಗುತ್ತೆ ಅನ್ನೋ ಥರ ಎನ್ಕರೇಜ್ಮೆಂಟ್ ಕೊಡುತ್ತೆ ಸೋಷಿಯಲ್ ಮೀಡಿಯಾ. ಜಾಸ್ತಿ ಕನೆಕ್ಟ್ ಆಗಿದೆ, ಲೋನ್ಲಿ ಫೀಲ್ ಯಾವತ್ತೂ ಆಗಿಲ್ಲ. ಇನ್ನೊಂದೇನು ಅಂದರೆ ಅದರಿಂದ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ನಾವೇನು ಮುಂಚೆ ಎಲ್ಲ ಮನೆಯವ್ರ ಜೊತೆ ಕುತ್ಕೊಂಡು ಬೆರೀತಿದ್ವಿ, ಮಾತಾಡ್ತಿದ್ವಿ, ಅದೆಲ್ಲ ಹೋಗ್ಬಿಟ್ಟಿದೆ ಇವಾಗ. ಸೋಷಿಯಲ್ ಮೀಡಿಯಾ ಅಂದರೆ ಅವರೊಂದು ಕಡೆ ರೂಮಲ್ಲಿರ್ತಾರೆ, ಇವರೊಂದು ಕಡೆ ಮೂಲೆಯಲ್ಲಿರ್ತಾರೆ, ಅಮ್ಮ ಒಂದು ಕಡೆ, ಅಪ್ಪ ಒಂದು ಕಡೆ ಇರ್ತಾರೆ. ಈ ರೀಸನಿಂದ ಅವಾಗಿನ ಕಾಲದಲ್ಲಿ ಹೊರಗಡೆ ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದು ಆ ಒಂದು ಖುಷಿ ಇವಾಗ ಸಿಗೋದಿಲ್ಲ, ಆ ಒಂದು ಪೀಸ್ ಇವಾಗ ಸಿಗೋದಿಲ್ಲ ಸೋಷಿಯಲ್ ಮೀಡಿಯಾಯಿಂದ. ಫೋನ್ ಅಥವಾ ವ್ಯಾಲೆಟ್ ಯಾವುದನ್ನ ಕಳೆದುಕೊಳ್ಳೋಕೆ ಇಷ್ಟಪಡ್ತೀರಾ? ವ್ಯಾಲೆಟ್. ವ್ಯಾಲೆಟ್. ಯಾಕಂದರೆ ನಾನು ಯೂಶ್ವಲಿ ವ್ಯಾಲೆಟ್ನ ಯೂಸೇ ಮಾಡಲ್ಲ. ಏನೇ ಇದ್ದರೂ ಕಂಪ್ಲೀಟ್ ಫೋನಲ್ಲೇ ಇರುತ್ತೆ. ನಮ್ಮ ಅಕೌಂಟ್ಸ್ ಆಗಿರ್ಬೋದು ಕಂಪ್ಲೀಟ್ ಫೋನಲ್ಲೇ ಇರುತ್ತೆ. ಅಫ್ಕೋರ್ಸ್ ಇವಾಗ ವ್ಯಾಲೆಟ್ ತುಂಬ ಜನ ಯೂಸ್ ಮಾಡೋದೇ ಇಲ್ಲ. ಸೊ ವ್ಯಾಲೆಟಲ್ಲಿ ಏನೋ ಒಂದು ಸ್ವಲ್ಪ ಎಮರ್ಜೆನ್ಸಿಗೆ ದುಡ್ಡನ್ನು ಇಟ್ಕೊಂಡಿರ್ಬೋದು. ಬಟ್ ಕಂಪ್ಲೀಟ್ ಫೋನ್ ಮೇಲೆ ಆಗಿರೋದ್ರಿಂದ ಐ ಚೂಸ್ ವ್ಯಾಲೆಟ್.
ಜೆನ್ಸಿ ಲವ್ ಕಾಂಪ್ಲಿಕೇಟೆಡ್ ಹೌದಾ? ಒಂದಷ್ಟು ಜನಕ್ಕೆ ಲವ್ ಬಗ್ಗೆ ಗೊತ್ತಾಗ್ತಿದೆ, ಬಟ್ ಇನ್ನೊಂದಷ್ಟು ಜನಕ್ಕೆ ಲವ್ ಅಂದರೆ ದೇ ಆರ್ ಟ್ರೀಟಿಂಗ್ ಲೈಕ್ ಟೈಮ್ ಪಾಸ್. ಸೊ ನಾನು ಈ ಕಾಲೇಜ್ ಲವ್ನ ಬಿಲೀವ್ ಮಾಡೋದಿಲ್ಲ. ಏನಕ್ಕಂದರೆ ಇವಾಗ ನಾನು ನೋಡಿರೋ ಪ್ರಕಾರ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಂದಷ್ಟು ಜನ ಗೆದ್ಕೊಂಡಿರೋರು ಇದ್ದಾರೆ. ಕಾಲೇಜಿಂದ ಲವ್ ಮಾಡ್ಕೊಬಂದು ಅವ್ರಿಗೆ ಸಕ್ಸಸ್ ಆಗಿರೋದು ಇದೆ. ಬಟ್ ಕಾಲೇಜ್ ಲವ್ ಹೇಗಿರುತ್ತೆ ಅಂದರೆ ಅವರಿಗೆ ಲವ್ ಬಿಟ್ಟರೆ ಇನ್ನೇನೂ ಇರಲ್ಲ. ಮನೆಗೆ ಹೋದರೆ ಸಾಕು, ಲವರ್ ಜೊತೆ ಚಾಟ್ ಮಾಡೋದು, ಅದು ಬಿಟ್ಟರೆ ಅವ್ರಿಗೊಂದು ಫ್ಯೂಚರ್ ಇದೆ ಅಥವಾ ಅವ್ರು ಇಂಥದ್ದೊಂದು ಸಾಧನೆ ಮಾಡಬೇಕು, ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅವರಿಗೂ ಅವ್ರ ಮನೆಯವರಿದ್ದಾರೆ ಅಂತ. ಆ್ಯಂಡ್ ಅವ್ರು ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ರು ಲೈಕ್ ಟೈಮ್ ಪಾಸಿಗೋಸ್ಕರ ಮಾಡ್ತಿರ್ತಾರೆ ಅಂತ ಅನ್ಕೋತೀನಿ. ಏನಕ್ಕಂದರೆ ಎಷ್ಟೊಂದು ಲವ್ ಸಕ್ಸಸ್ ಆಗಿದೆ. ಇವತ್ತು ಇವ್ರ ಜೊತೆ ಇದ್ದಾರೆ ಅಂದರೆ ನಾಳೆ ಇನ್ನೊಬ್ರ ಜೊತೆ ಇರ್ತಾರೆ. ಬಟ್ ಆವಾಗಿನ ಕಾಲ ತುಂಬ ಚೆನ್ನಾಗಿತ್ತು. ಇವಾಗ ಏನೇ ಇದ್ರೂ ಒಂದಷ್ಟು ಜನಕ್ಕೆ ಲವ್ ಬಗ್ಗೆ ಗೊತ್ತಾಗ್ತಿದೆ, ಬಟ್ ಇನ್ನೊಂದಷ್ಟು ಜನಕ್ಕೆ ಲವ್ ಅಂದರೆ ಟೈಮ್ ಪಾಸ್ ಅಂತ ಅನ್ಕೋಬಿಟ್ಟಿದ್ದಾರೆ. ಜೆನ್ಸಿ ಡಿಪೆಂಡ್ ಆಗಿರೋ ಒಂದು ಆ್ಯಪ್ ಯಾವುದು? ಇವಾಗ ಆಲ್ಮೋಸ್ಟ್ ಕಾಲೇಜಿಂದ ಹಿಡಿದು ಪ್ರತಿಯೊಂದು ಕಂಪ್ನಿಲೂ ನೋಡ್ಬೋದು ಅಂದರೆ ಅದು ChatGPTನೇ. ಇವಾಗ ಕಂಪ್ನಿ ತೊಗೊಂಡ್ರೆ IT ಕಂಪ್ನಿಲಿ ನಮಗೇನೋ ಒಂದು ಪ್ರೋಗ್ರಾಮ್ನ ಅಥವಾ ಏನೋ ಒಂದು ಡಿಕೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ChatGPTಗೆ ಹಾಕಿದ್ರೆ ಅದರಲ್ಲೊಂದು ಐಡಿಯಾ ಕೊಡುತ್ತೆ. ಆ್ಯಂಡ್ ಕಾಲೇಜ್ ಪೀಪಲ್ಲು ಅಷ್ಟೇ ಕಂಪ್ಲೀಟ್ ChatGPT ಮೇಲೆ ಡಿಪೆಂಡ್ ಆಗಿರ್ತಾರೆ. ಏನೋ ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಒಂದು PPT ಪ್ರೆಸೆಂಟೇಷನ್ ಆಗಿರ್ಬೋದು, ಏನೇ ಬೇಕಂದ್ರೂ ChatGPT ಕೇಳ್ತಾರೆ. ಸೊ ಹಿಂದೆ ನಾನೊಂದು ಒಬ್ಬರು ಪಾಡ್ಕ್ಯಾಸ್ಟಲ್ಲಿ ನೋಡಿದೆ, ಅವರು ಹೇಳಿದರು ChatGPT ಈಸ್ ಅ ಬೆಸ್ಟ್ ಲೈಕ್ ಏನಂದರೆ ಇವಾಗ ಫ್ರೆಂಡು ಮತ್ತು ಇನ್ನೊಂದು ಮೈಂಡನ್ನು ಬ್ರೈನ್ ವಾಶ್ ಮಾಡ್ತಾರಲ್ಲ, ಸೊ ಬ್ರೈನ್ ವಾಶ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಇನ್ಫ್ಲೂಯೆನ್ಸರ್ ಅಂತ ChatGPT. ಜೆನ್ಸಿ ಒಂದು ಹ್ಯಾಬಿಟ್ನ ಕ್ವಿಟ್ ಮಾಡಬೇಕು ಅಂದರೆ ಅದು ಯಾವುದು? ಆಲ್ಮೋಸ್ಟ್ ಆವಾಗ ನಾವು ಹೇಗೆ ಎಂಜಾಯ್ ಮಾಡ್ತಿದ್ವೋ, ಫೋನ್ ಬೇಕೇ ಬೇಕು, ಸೋಷಿಯಲ್ ಮೀಡಿಯಾ ಬೇಕೇ ಬೇಕು. ಬಟ್ ಸಮ್ ಪಾಯಿಂಟ್ ನನಗೇನು ಅನಿಸುತ್ತೆ ಅಂದರೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಕೆಲವೊಬ್ಬರೊಬ್ಬರು ಎಮೋಷನ್ಸಿಗೆ ಬೆಲೆನೇ ಕೊಡಲ್ಲ. ಮನೇಲಿ ಅಷ್ಟು ಜನ ಇದ್ರೂ ಅವ್ರ ಹತ್ರ ಹೋಗಿ ಮಾತಾಡೋದಾಗಿರ್ಬೋದು, ಏನಾಯಿತು ಫಾರ್ ಎಕ್ಸಾಂಪಲ್ ನಮ್ಮ ಅಣ್ಣನೇ ತಗೋತೀನಿ ಒಂದು ಇದರಿಂದ. ಅವ್ನು ಮನೆಗೆ ಬಂದರೆ ಸಾಕು ಯಾವಾಗಲೂ ಫೋನಲ್ಲೇ ಇರ್ತಾನೆ, ಆಲ್ಮೋಸ್ಟ್ ಫೋನಲ್ಲೇ. ನನಗೊಂದೊಂದು ಸಾರಿ ಬೇಜಾರಾಗುತ್ತೆ, ನಮ್ಮ ಅಣ್ಣ ಯಾಕೆ ನನ್ನ ಜೊತೆ ಮಾತಾಡಬಾರ್ದು, ಏನಕ್ಕೆ ಅವನು ಫೋನಲ್ಲಿ ಕಳೆಯೋಷ್ಟು ಸಮಯನೂ ನನಗೆ ಒಂದು 10% ನನಗೆ ಕೊಡೋಕ್ಕಾಗ್ತಿಲ್ಲ. ಹೆಂಗಿದೆ, ಹೆಂಗೆ ನಡೀತಿದೆ ನಿನ್ನ ಜರ್ನಿ, ಏನು ಮಾಡ್ತಿದ್ಯಾ? ಎಷ್ಟೊಂದು ಕಡೆ ನಾನು ಬೇರೆ ಕಡೆ ಎಲ್ಲ ಅಬ್ಸರ್ವ್ ಮಾಡಿದಾಗ ಬೇಜಾರಾಗುತ್ತಲ್ಲ, ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಈ ಫೋನ್ ಬಂದಾಗಿಂದ ಫ್ಯಾಮಿಲಿ ಎಮೋಷನ್ಸೇ ಕಳ್ಕೊಬಿಟ್ಟಿದ್ದಾರಲ್ಲ. ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಬೇಕು, ಫ್ಯಾಮಿಲಿ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇನ್ನೂ ಹೊಸ ಹೊಸ ವಿಷಯಗಳನ್ನ ನಾವು ತಿಳ್ಕೊಬೋದು ಅಂತ. ಜೆನ್ಸಿಗಳು ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ತಾರಾ? ಫೇಲ್ಯೂರ್ ಇವಾಗಿನ ಪೀಪಲ್ ಏನಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಅವರಿಗೆ ಕೆಪಾಸಿಟಿ ಇರೋದಿಲ್ಲ. ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಸಿಕ್ಕಾಬಟ್ಟೆ ಇಂಟು ಆಗಿರ್ತಾರೆ ಅದರಲ್ಲೇ. ಆ್ಯಂಡ್ ಇಮಿಡಿಯೇಟಾಗಿ ಅವರಿಗೆ ಅದು ಸಿಗ್ತಿಲ್ಲ ಅಂದರೆ ಅವರಿಗೆ ಆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ಲ. ತುಂಬ ಜನ ಇದಷ್ಟೇ ನನ್ನ ಜೀವನ ಇನ್ನು ಮುಂದಕ್ಕೆ ಇಲ್ಲ, ಇನ್ನೇನೂ ಇಲ್ಲ ಅಂತ ಅದೊಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಅವರಿಗೆ. ಅದೊಂದು ಫೇಲ್ಯೂರ್.